ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ದೀಪಾವಳಿ ನರಕ ಚತುರ್ದಶಿ ದಿನ ಸೋಮವಾರ. ಸೊ ನಾ ಹಿಂದಿನ ದಿನ ರವಿವಾರ ದಿನವೇ ಬಂದೆ ಊರಿಗೆ, ಅಮ್ಮನ ಮನೆಗೆ ಬಂದೆ. ಸೊ ಇಲ್ಲಿ ದೀಪಾವಳಿ ಆಚರಿಸೋಕ್ಕಂತ ಇಲ್ಲಿ ಬಂದೆ. ಇನ್ನು ನಾಳೆ ವಾಪಸ್ ಮತ್ತೆ ಗುರ್ಲಾಪುರಕ್ಕೆ ಹೋಗಬೇಕು. ಸೊ ಯಾಕಂದರೆ ಅಲ್ಲಿ ಟ್ಯಾಕ್ಟರ್ ಪೂಜೆ ಇರುತ್ತೆ. ಸೊ ಅಮಾವಾಸ್ಯೆ ದಿನ ಸೊ ಅಲ್ಲಿ ಹೋಗಬೇಕು. ಲಕ್ಷ್ಮೀ ಪೂಜೆ ಮತ್ತು ಟ್ಯಾಕ್ಟರ್ ಪೂಜೆ ಇರುತ್ತೆ. ಸೊ ಬಂದಾಗ ಊರ ಕಡೆ ಬಂದರೆ ಆ ಕಡೆ ಈ ಕಡೆ ಇರೋದೇ, ಬಂದಾಗ ಒಂದು ವಾರ ಆ ಕಡೆ ಈ ಕಡೆ ಅಡ್ಡಾಡೋದು ಇರೋದೇ ಇರುತ್ತೆ. ಸೊ ಆ ಮನೆ ಈ ಮನೆ ಅಂತೇಳಿ ಅಡ್ಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದಾಗ್ತದೆ. ಸೊ ಈ ಕಡೆ ನರಕ ಚತುರ್ದಶಿ ಇತ್ತಂಥೇಳಿ ಅಣ್ಣನಿಗೆ ಆರತಿ ಮಾಡೋಕ್ಕಂತೇಳಿ ನಾನು ಇಲ್ಲಿ ಬಂದೆ. ತಂಗಿ ಬೆಂಗಳೂರಿಂದ ಗುರ್ಲಾಪುರಕ್ಕೆ ಬಂದಿದ್ಲು. ಸೊ ಮರುದಿನ ಮತ್ತೆ ಅವಳು ತೀರ್ದಾಳಕ್ಕೆ ಬಂದಳು. ಸೊ ತುಂಬ ದಿನ ಆಗಿತ್ತು ಇಬ್ಬರು ಮೀಟಾಗಿ. ಲಾಸ್ಟ್ ಟೈಮು ಗಣಚೌತಿಯಲ್ಲಿ ಮೀಟಾಗಿದ್ದೇನೋ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮು ಗಣಚೌತಿಯಲ್ಲಿ ಮೀಟಾಗಿದ್ದು. ಆಮೇಲೆ ಇವಾಗನೇ ಮೀಟ್ ಆಗ್ತಾ ಇರೋದು ದೀಪಾವಳಿಗೆ. ಅಂದರೆ ದಸರಾಗೆ ಅವಳು ಸೂಟಿ ಇಲ್ಲ ಅಂಥೇಳಿ ಬರಲಿಲ್ಲ. ಸೊ ದಸರಾಗೆ ನಾವು ಒಬ್ಬಕ್ಕೆ ಬಂದಿದ್ದೆ ತವ್ರ ಮನೆಗೆ ಅಂಥೇಳಿ, ತವ್ರ ಮನೆಗೆ ಅಷ್ಟೇ ಬಂದಿದ್ದೆ. ಸೊ ಗುರ್ಲಾಪುರಕ್ಕೆ ಹೋಗಲಿಲ್ಲ ಅವಾಗ ಗಂಡನ ಮನೆಗೆ. ಸೊ ಇಲ್ಲೇ ದಸರಾ ಆಯಿತು. ಸೊ ಅದಕ್ಕೆ ಈ ಸರಿ ದೀಪಾವಳಿ ಎರಡು ಕಡೆ ಇರುತ್ತಲ್ಲ ಫಂಕ್ಷನು. ಸೊ ಎರಡು ಕಡೆ ಆಗುತ್ತೆ ಅಂತೇಳಿ 1 ವೀಕ್ ಈ ಕಡೆನೇ ಬಂದುಬಿಟ್ಟೆ. ತೀರ್ದಾಳಕ್ಕೆ ಬಂದೆ ಇವಾಗ ಸದ್ಯಕ್ಕೆ. ತೀರ್ದಾಳಕ್ಕೆ ನರಕ ಚತುರ್ದಶಿ ದಿನ ಅಣ್ಣನಿಗೆ ಆರತಿ ಮಾಡಿ ಅದೇ ದಿನ ಸೋಮವಾರನೇ ವಾಪಸ್ ಮತ್ತೆ ಗುರ್ಲಾಪುರಕ್ಕೆ ಹೋದೆ. ಮಧ್ಯಾಹ್ನ ಹೋಗ್ತೀನಿ, ಬಟ್ ಇವಾಗ ಇಲ್ಲಿ ಅದು ಇದು ಮಾಡೋದು ಇತ್ತು. ಸೊ ನಾನು ನಮ್ಮ ತಂಗಿ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಂದರೆ ಡ್ರೆಸ್ ತಗೊಂಡು ವಿಡಿಯೋ ಮಾಡೋದು, ಫೋಟೋ ತಗೋದು ಇದು ಮಾಡ್ತಾಯಿದ್ವಿ. ತುಂಬ ದಿನ ಆಗಿತ್ತು ನಾನು ಅವಳ ಜೊತೆ ವಿಡಿಯೋನೇ ಮಾಡಿದ್ದಿಲ್ಲ, ಫೋಟೋನೂ ತೊಗೊಂಡಿದ್ದಿಲ್ಲ. ಸೊ ಅದಕ್ಕೆ ಇಬ್ಬರು 1-2 ಪಿಕ್ ತೊಗೊಂಡು ಆಮೇಲೆ ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ನಾನು ಅಂತೇಳಿ ಹಾಗೆ ಮಾಡ್ತಾಯಿದ್ದೆ. ಸೊ ಅದನ್ನೇ ಮಾಡ್ಕೊಳ್ತಾ ಹೊರಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಹಾಗೆ ನಮ್ಮಮ್ಮ ಎಲ್ಲ ಪಾಂಡ್ರವ್ ಎಲ್ಲ ರೆಡಿ ಮಾಡಿದರು. ಅಂದರೆ ನರಕ ಚತುರ್ದಶಿ ದಿನ ಪಾಂಡ್ರವನ್ನು ಹಾಕ್ತಾರೆ, ಒಂದು 5 ಹಾಕ್ತಾರೆ ಅವತ್ತು. ಸೊ ಆಮೇಲೆ ಉಳಿದಿದ್ದು ಪಾಂಡ್ರವನ್ನು ಹಾಕ್ತಾರೆ. ಸೊ ಅದು ಪಾಂಡ್ರವ್ ಹಾಕಿರು. ಆಮೇಲೆ ಎಲ್ಲ ತೆಗೆದು ಬಾಣ ಮಾಡಿದ್ರಲ್ಲ ಅದನ್ನೆಲ್ಲ ಬಾಣ ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಅಣ್ಣನಿಗೆ ಮತ್ತು ಅಪ್ಪನಿಗೆ ಆರತಿ ಮಾಡೋಕ್ಕಂತೇಳಿ ರೆಡಿ ಆದೆ. ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಮತ್ತು ನಾವು ಒಂದು 5 ಜನನೂ ಸೇರಿಸಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಸಾರಿ 5 ಜನ ಅಲ್ಲ 6 ಜನ. ನಮ್ಮ ರೂಬಿನೂ ಹಿಡ್ಕೊಂಡು ನಾವು ಯಾವತ್ತೂ ನಮ್ಮ ರೂಬಿನ ಬಿಡೋಲ್ಲ. ಸೊ ಅದು ಬಂದಾಗಿಂತ ನಾವು 5 ಜನ ಅಂತ ಹೇಳಲ್ಲ, ಎಲ್ಲರೂ ನಾವು 6 ಜನ ಅಂತಲೇ ಹೇಳ್ತೀವಿ. ಯಾಕಂದರೆ ರೂಬಿನೂ ನಮ್ಮದ್ರಲ್ಲಿ ಒಬ್ಬಳಾಗಿಬಿಟ್ಟಿದ್ದಾಳೆ ಅವಳು. ಸೊ ಆ ಥರ ಹೇಳ್ಕೊಂಡು ಹೋಗ್ತೀವಿ. ಅದನಂತರ ಪಾಂಡವ್ರಿಗೆ ಪೂಜೆ ಮಾಡಿ ಆಮೇಲೆ ಗೋಮಾತೆಗೂ ಪೂಜೆ ಮಾಡಬೇಕು ಮನೆಯಲ್ಲಿ. ಸೊ ಪ್ರತಿ ಸೋಮವಾರನೂ ಮಾಡ್ತಾರೆ. ಸೊ ಇವಾಗ ನರಕ ಚತುರ್ದಶಿ ಇರುತ್ತಲ್ಲ, ಸೊ ಹಬ್ಬದಲ್ಲಿ ಮಾತ್ರ ಗೋಮಾತೆ, ಮನೆಯಲ್ಲಿರೋ ಗೋಮಾತೆನ ಮಿಸ್ ಮಾಡೋಕ್ಕೆ ಆಗಲ್ಲ. ಸೊ ಗೋಮಾತೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ, ನಾನು ನಮ್ಮ ತಂಗಿ ಇಬ್ಬರು ಕೂಡಿ. ಸೊ ಅಮ್ಮ ಮುಂಜಾನೆ ಪೂಜೆ ಮಾಡಿದರು, ಹಾಗೆ ಮಾಡಿ ಹೋದರು. ಸೊ ಆಮೇಲೆ ನಾನು ನಮ್ಮ ತಂಗಿ ಆರತಿ ಮಾಡಿ ನೈವೇದ್ಯ ಮಾಡ್ಕೊಂಡ್ವಿ ಅಷ್ಟೇ. ಆಕಳಿಗೆ ನೈವೇದ್ಯ ಮಾಡ್ಕೊಂಡ್ವಿ. ನಮ್ಮ ಕಡೆ ನರಕ ಚತುರ್ದಶಿ ದಿನ ಆರತಿ ಮಾಡೋದಿರುತ್ತೆ. ಸೊ ಗುರ್ಲಾಪುರ ಕಡೆ ಆದರೆ ಅಮಾವಾಸ್ಯೆ ಆದ ಮರುದಿನ ಪಾಡ್ಯ ಇರುತ್ತಲ್ಲ, ಸೊ ಪಾಡ್ಯ ದಿನ ಅವರಲ್ಲಿ ಆರತಿ ಇರುತ್ತೆ. ಹಾಗಾಗಿ ನಮ್ಮದು ಅವ್ರದ್ದು ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಇಲ್ಲೇ ಪಕ್ಕ ದೂರ ಆದ್ರೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರೋದೆ. ಸೊ ನಾನು ನಮ್ಮ ತಂಗಿ, ನಮ್ಮ ಪಪ್ಪನಿಗೆ ಮತ್ತು ನಮ್ಮ ಅಣ್ಣನಿಗೆ ಆರತಿ ಮಾಡಿದೆ. ಸೊ ಇಲ್ಲಿ ನಮ್ಮ ಕಡೆ ಏನು ಪದ್ಧತಿ ಅಂದರೆ ಆರತಿ ಮಾಡುವಾಗ ಅಣ್ಣ ಆಗಲಿ ಅಪ್ಪ ಆಗಲಿ ಏನಾದ್ರು ಒಂದು ಗಿಫ್ಟ್ ಕೊಡಬೇಕನ್ನೋದು. ಸೊ ಗಿಫ್ಟ್ ರೂಪದಲ್ಲಿ ಅಂದರೆ ರೊಕ್ಕ ಆಗಲಿ, ಏನಾದರೂ ಸಾರಿ ಈ ಥರ ಇವು ಇಡ್ತಾರೆ, ಡ್ರೆಸ್ ಅದು ಈ ಥರ ಕೊಡಿಸ್ತಾರೆ. ಸೊ ವರ್ಷ ಆದರೆ ನಮ್ಮಲ್ಲಿ ದುಡ್ಡು ಇಡೋದೇ ಪದ್ಧತಿ. ಸೊ ಹಾಗೆ ನಮ್ಮ ಅಣ್ಣ ಮತ್ತು ಅಪ್ಪ ಇಬ್ಬರು ಕೂಡಿ ದುಡ್ಡಿಟ್ಟರು. ಆಮೇಲೆ ನಾವು ಅವ್ರಿಗೆ ಅಂತೇಳಿ ಸ್ವೀಟು ಜಾಮೂನ್ ಮಾಡ್ಕೊಂಬಂದಿದ್ದೆ ಊರಿಂದ. ಸೊ ಅದು ಜಾಮೂನ್ ಮಾಡ್ಕೊಂಬಂದಿದ್ದು ಅದು ಇದು ಎಲ್ಲ ವೀಡಿಯೋ ಊರಿಂದ ಬಂದಿದ್ದೆಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ಹಾಕ್ತೀನಿ ವಿಡಿಯೋ. ಒಂದು ತುಂಬ ಲೆಂತಿ ಆಗುತ್ತೆ ಅಂತೇಳಿ ಸೊ ನಾನು ವಿಡಿಯೋ ಹಾಕೋಕ್ಕೆ ಹೋಗ್ತಾ ಇಲ್ಲ ಇವಾಗ. ಸೊ ನಾನು ನಮ್ಮ ತಂಗಿ ಆರತಿ ಮಾಡಿ ಆಮೇಲೆ ಒಂದು ಸ್ವಲ್ಪ ಜಾಮೂನ್ ತಿನ್ನಿಸಿ ಹಾಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ.
ನಮ್ಮಪ್ಪ ನನಗೆ ಮತ್ತು ನಮ್ಮ ತಂಗಿಗೆ ತಿನ್ನಿಸಿರು. ಸೊ ನಮ್ಮ ಅಮ್ಮಗೆ ಏನು ತಿನ್ನಿಸಿಲ್ಲ ಅಂತೇಳಿ ನಮ್ಮ ಪಪ್ಪ ಮತ್ತು ನಮ್ಮಣ್ಣ ಬಾ ಮಮ್ಮಿ ನಿಂಗೂ ತಿನ್ನಿಸ್ತೀನಿ ಅಂತ ಹೇಳಿದೆ. ಬಟ್ ನಮ್ಮ ಪಪ್ಪ ಇದ್ದಾವೆ ನಮ್ಮ ಮಮ್ಮಿಗೆ ಯಾವತ್ತೂ ಹೆಸರಿಂದ ಕರೆಯಲ್ಲ, ಬರೀ ಪದ್ದು ಪದ್ದು ಅಂತಾರೆ. ಸೊ ನಮ್ಮ ಅಮ್ಮನ ಹೆಸರು ಇರೋದು ಸುರೇಖಾ, ಬಟ್ ನಮ್ಮ ಪಪ್ಪ ಪ್ರೀತಿಯಿಂದ ಯಾವಾಗಲೂ ಪದ್ದು ಪದ್ದು ಅಂತಾರೆ. ನಮ್ಮಮ್ಮ ಇಲ್ಲಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದರು. ಶಾವಿಗೆ ಪಾಯಸ ಮಾಡೋದಿತ್ತು. ಸೊ ಜಾಮೂನು ಮತ್ತು ಕರ್ಜಿಕಾಯಿ ಇದೆಲ್ಲ ಇತ್ತಲ್ಲ, ಸೊ ಅದಕ್ಕೆ ಬೇಡ ಅಂಥೇಳಿ ಸ್ಕಿಪ್ ಮಾಡಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಜಾಮೂನ ಮಾಡ್ಕೊಂಬಂದಿದ್ದೆ, ಮತ್ತು ಅಮ್ಮ ನಿನ್ನ ಸಾಯಂಕಾಲ ಎಲ್ಲ ಕರ್ಜಿಕಾಯಿ ಮಾಡಿದ್ವಿ. ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನು ಮಸಾಲ ಮಜ್ಜಿಗೆ ಮಾಡ್ಕೊಂಡಿದ್ವಿ. ಸೊ ಇದು ಮಾರ್ನಿಂಗ್ದು ನಾಷ್ಟ ಆಗಿತ್ತು ನಮ್ಮದು. ಆರತಿ ಎಲ್ಲ ಮಾಡಿ ಆಮೇಲೆ ನಾಷ್ಟ ಮಾಡ್ಕೊಂಡ್ವಿ. ಅಂದರೆ ತುಂಬಾ ಲೇಟಾಗಿತ್ತು, 10-10:30 ಏನೋ ಆಗಿತ್ತು. ಸೊ ಲೇಟಾಗಿತ್ತು, ತುಂಬಾ ಎಲ್ಲರಿಗೂ ಹಸು ಆಗಿತ್ತು. ಸೊ ಎಲ್ಲ ನಾಷ್ಟ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ನಮ್ಮ ರೂಬಿನ್ ಕರ್ಕೊಂಡು ನಾನು ಮತ್ತು ಅಪ್ಪ ಅಣ್ಣ ತಂಗಿ ಎಲ್ಲರೂ ಕೂಡ ಮಾಡ್ಕೊಂಡ್ವಿ. ಪಪ್ಪ ತಕ್ಕೊಂಡು ಫೋಟೋ ಅವ್ರು ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋದರು. ಆಮೇಲೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಂ ಪ್ರಭು ದೇವ್ರಿಗೆ. ಅಂದರೆ ಹೋದ ಬಂದಾಗ ಹೋಗೋಕ್ಕಾಗಿದ್ದಿಲ್ಲ. ಸೊ ಈ ಸಲ ತಂಗಿನೂ ಬಂದಿತ್ತು, ಮತ್ತು ಪ್ರಭುದೇವ್ರ ಗುಡಿಯಲ್ಲಿ ಹರಿವಾನ ಇತ್ತು. ಸೊ ಅದಕ್ಕೆ ಪಪ್ಪ ಹೋಗೋಣ ಬನ್ನಿ ದೇವ್ರಿಗೆ ಕರ್ಕೊಂಡು ಹೋದರು. ಪ್ರಭುದೇವ್ರಿಗೆ ಹೋಗಿಲ್ಲಲ್ಲ. ಸೊ ಇನ್ನು ಮತ್ತೆ ದೀಪಾವಳಿ ಮುಗಿಸ್ಕೊಂಡು ಹೋದರೆ ಬರೋದು ಯಾವಾಗೇನಾಗುತ್ತೆ ಏನೋ ಅಂಥೇಳಿ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಹರಿವಾನ ಇತ್ತಂಥೇಳಿ ಮಂಗಗಳು ಜಾಸ್ತಿ ಇದ್ದವು ಪ್ರಭುದೇವ್ರ ಗುಡಿಯಲ್ಲಿ. ಅಂದರೆ ಹರಿವಾನ ಹೊಡೆದ ತಕ್ಷಣ ಕಬ್ಬು, ಬಾಳೆಹಣ್ಣು ಮತ್ತು ಎಲ್ಲ ಥರ ಕಟ್ಟಿರ್ತಾರೆ. ಸೊ ಅದನ್ನೆಲ್ಲ ತಿನ್ನೋಕ್ಕೆ ಮಂಗಗಳು ಬಂದಿರ್ತವೆ. ಸೊ ಹರಿವಾನ ಕಟ್ಟೆ ಹೊಡೆದಿತ್ತು ನಾವು ಹೋಗೋ ಅಷ್ಟರಲ್ಲಿ. ಎಲ್ಲರೂ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಈ ಥರ ಇರುತ್ತೆ ನೋಡಿ ಹರಿವಾನ ಎಲ್ಲ ಕಟ್ಟಿದ್ದು. ಸೊ ಇದ್ರದ್ದು ಇನ್ನೊಂದು ಸಾರಿ ಯಾವಾಗಲಾದರೂ ವಿಡಿಯೋ ಡೀಟೇಲಾಗಿ ಹೇಳ್ತೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ, ಇನ್ನೂ ಒಂದು ಸ್ವಲ್ಪ ತಿಳ್ಕೊಬೇಕಿದೆ. ಸೊ ತಿಳ್ಕೊಂಡು ನೆಕ್ಸ್ಟ್ ಮತ್ತು ಇನ್ನು ಯಾವಾಗಲಾದರೂ ವಿಡಿಯೋ ಇದನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಂ ಪ್ರಭುದೊಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಅನ್ನೋದಿದೆ. ಸೊ ಮಾಡ್ತೀನಿ ಮುಂದೆ ಯಾವಾಗಾದರೂ ಸಿಕ್ಕರೆ ಅದ್ರ ಬಗ್ಗೆ ಕ್ಲಿಯರಾಗಿ ನನಗೆ ಅದರದ್ದು ಅಷ್ಟು ಡೀಟೇಲಾಗಿ ಸಿಕ್ಕರೆ ಸೊ ಖಂಡಿತ ಮಾಡ್ತೀನಿ. ಅಲ್ಲಿಂದ ಪ್ರಸಾದ ಒಂದು ಬಾಳೆಹಣ್ಣು ಸಿಕ್ತು. ಸೊ ತಂಗಿ ಅಲ್ಲೇ ಕಬ್ಬು ಬಿದ್ದಿತ್ತು ಅಂತೇಳಿ ಕಬ್ಬೆಲ್ಲ ಕಿತ್ತಾಕಿ ಹೋಗ್ತಿದ್ರು. ಸೊ ಒಂದು ಕಬ್ಬು ತೊಗೊಂಡು ಮನೆಗೆ ಹೋಗಲಿಲ್ಲ, ಪ್ರಸಾದ ತಿನ್ಕೊಂಡ್ವಿ. ಪ್ರಭುದೇವ್ರ ಗುಡಿ ಹಿಂದೆ ಒಂದು ಬಸವನ ಇದೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದ ತೊಗೊಂಡು ಆಮೇಲೆ ಮನೆಗೆ ಹೋದ್ವಿ. ಏನು ಪ್ರಸಾದ ಇತ್ತಂದರೆ ಹುಗ್ಗಿ, ಅನ್ನ, ಸಾರ ಮತ್ತು ಹೀರೆಕಾಯಿ ಪಲ್ಯ, ಹೀರೆಕಾಯಿ ಗೊಜ್ಜಿತ್ತು. ಸಖತ್ತಾಗಿ ಮಾಡಿರ್ತಾರೆ ಈ ಪ್ರಭುದೇವ್ರ ಗುಡಿಯಲ್ಲಿ. ಇಲ್ಲಿ ಎಲ್ಲಿಲ್ಲದೆಲ್ಲ ಜನ ಬರ್ತಾರೆ. ಅಂದರೆ ಏನಾದ್ರು ಸೋಮವಾರ ಇದ್ರೂ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ಊಟ ಇರುತ್ತೆ. ಕಂಟಿನ್ಯೂ 12 ತಿಂಗಳು ದಾಸೋಹ ಇರುತ್ತೆ ಅಂದ್ರೂ ಅಡ್ಡೇ ಇಲ್ಲ. ಇಲ್ಲಿ ಪ್ರಭುದೇವ್ರ ಗುಡಿಯಲ್ಲಿ ಕಂಟಿನ್ಯೂ ದಾಸೋಹ ಇರುತ್ತೆ. ಸೊ ಅದು ಪ್ರಸಾದ ತೊಗೊಂಡು ನಾವು ಮನೆಗೆ ಬಂದ್ವಿ.